ಇವತ್ತೆಲ್ಲೆಡೆಯೂ ಕೂಡ ಬಣ್ಣದ ಸಂಭ್ರಮ ಅಂದರೆ ಹೋಳಿ ಹಬ್ಬ. ನಮಗೆಲ್ಲ ಆವಾಗಿನ ನೆನಪಾಗ್ಬಿಡುತ್ತೆ. ಊರಲ್ಲಿ ಬೆಳಗ್ಗೆ ಹೋದರೆ ಬೆಳಗ್ಗೆ 5:30 ಮನೆ ಬಿಟ್ಟರೆ ರಾತ್ರಿ 7-7:30 ಮನೆ ಮುಟ್ಟೋದು. ಅಷ್ಟೊಂದು ಬಣ್ಣ ಆಡ್ತಾಯಿದ್ವಿ. ಈಗ ಆಗ್ತಿಲ್ಲ. ಬಟ್ ಹಲವು ಕಡೆಗಳಲ್ಲಿ ಸಂಭ್ರಮಾಚರಣೆ ಹೇಗಿದೆ, ಯಾವ ರೀತಿಯಾಗಿ ಅವತ್ತು ಹಬ್ಬವನ್ನು ಆಚರಿಸಿದ್ದಾರೆ ನೋಡಿ ಅದರ ದೃಶ್ಯಗಳ ಜೊತೆಗೆ ವರದಿಯನ್ನು. ಎಲ್ಲೆಲ್ಲೂ ಹೋಳಿ ಹಬ್ಬದ ಸಂಭ್ರಮ ಸಡಗರ. ಬಣ್ಣದ ಕುಳಿಯಲ್ಲಿ ಮಿಂದೆದ್ದ ಸಾವಿರಾರು ಮಂದಿ. ಡಿಜೆ ಸದ್ದಿಗೆ ಕುಣಿದು ಕೂಪ್ಪಳಿಸಿದ ಜನಸಮೂಹ. ಬಣ್ಣದ ಕುಳಿಯ ಹಬ್ಬ ರಂಗು ರಂಗಿನ ಬಣ್ಣ ಎರಚುವುದರೊಂದಿಗೆ ಸ್ನೇಹಿತರು, ಬಂಧು ಬಾಂಧವರು, ನೆರೆಹೊರೆಯವರು ಪ್ರೀತಿ ಬೆಸೆಯುವ ಹಬ್ಬವಾಗಿದೆ. ಹೌದು, ಇವತ್ತು ಎಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಕೊಪ್ಪಳದಲ್ಲಿ ಬಣ್ಣದ ಹಬ್ಬದಲ್ಲಿ ಸಾವಿರಾರು ಜನ ಮಿಂದೆದ್ರು. ಕೊಪ್ಪಳ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಹೋಳಿ ಸಂಭ್ರಮದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಭಾಗಿಯಾಗಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಡಿಜೆ ಸದ್ದಿಗೆ ಸಾವಿರಾರು ಜನ ಕುಣಿದು ಕುಪ್ಪಳಿಸಿದ್ರು. ರೇನ್ ಡ್ಯಾನ್ಸ್ ಮಾಡಿ ಪರಸ್ಪರ ಬಣ್ಣ ಎರಚಿ ಜನ ಖುಷಿ ಪಟ್ರು. ಎಲ್ಲರನ್ನ ಕೂಡಿಸ್ಕೊಂಡು ದೊಡ್ಡವ್ರಲ್ಲಿದ್ದ ಹಿಡಿದು ಮಹಿಳೆಯರಿದ್ದ ಮಕ್ಕಳ ತನಕ ಕೂಡ ಹೋಲಿ ಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ಇವತ್ತು ಎಲ್ಲರೂ ಕೂಡ ಹೋಲಿ ಇವತ್ತು ಬಣ್ಣ ಆಡೋದ್ರ ಜೊತೆಗೆ ರೇನ್ ಡ್ಯಾನ್ಸ್ ಮ್ಯೂಸಿಕ್ ಜೊತೆಗೆ ಇವತ್ತು ಈ ಹೋಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ವಿ. ಇವತ್ತೇನು ಅಥ್ಲೆಟಿಕ್ ಅಸೋಸಿಯೇಷನ್ ಅವರು ಮಾಡಿದ್ದಾರೆ, ವಿಭಿನ್ನವಾದ ಕಾರ್ಯಕ್ರಮ ಮಾಡೋದ್ರ ಮೂಲಕ ಏನು ಈ ಕೊಪ್ಪಳದಲ್ಲಿ ಕೂಡ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ವಿ. ಬೆಳಗಾವಿ, ಬೆಂಗಳೂರಲ್ಲಿ, ಇವತ್ತು ಕೂಡ ಕೊಪ್ಪಳದಲ್ಲಿ ಇಷ್ಟೆಲ್ಲ ಜನ ಸೇರಿ ಅದ್ದೂರಿಯಾಗಿ ಎಲ್ಲರೂ ಸೇರಿ ಹೋಳಿ ಆಯ್ತಿರೋದು ಇದು ಇತಿಹಾಸದಲ್ಲಿ ಪುಟದಲ್ಲಿ ಸೇರ್ತಾರೆ. ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಈ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಹೋಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಬಹಳ ಎಂಜಾಯ್ ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಹೋಳಿ ವೈಭವ, ರಾಯಚೂರಲ್ಲಿ ಬಣ್ಣದ ಹಬ್ಬದ ರಂಗು. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಬಣ್ಣದ ಹಬ್ಬದ ಕಲರವ ಜೋರಾಗಿತ್ತು. ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಬಣ್ಣದಾಟದಲ್ಲಿ ಪಾಲ್ಗೊಂಡು ಹೋಳಿ ಹುಣ್ಣಿಮೆಯನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ಬೆಳಗಾವಿಯಲ್ಲೂ ಹೋಳಿ ಸಂಭ್ರಮ ಜೋರಾಗಿತ್ತು. ಬಣ್ಣದ ಹಬ್ಬದಲ್ಲಿ ಜನ ಮಿಂದು ಮೇಲೆದ್ದರು. ಎಲ್ಲೆಲ್ಲೂ ಸಂಭ್ರಮ ಮುಗಿಲು ಮುಟ್ಟಿತ್ತು. ಸಂಭ್ರಮಾಚರಣೆಯಲ್ಲಿ ಜನ ಹುಚ್ಚೆದ್ದು ಕುಣಿದ್ರು. ಬಿಸಿಲನಾಡು ರಾಯಚೂರಿನಲ್ಲಿ ಪರಸ್ಪರ ಬಣ್ಣ ಎರಚಿಕೊಂಡು ಜನ ಸಂಭ್ರಮಿಸಿದ್ದಾರೆ. ಬಿರು ಬೇಸಿಗೆಯಲ್ಲಿ ಹೋಳಿ ಹಬ್ಬ ಜನರಿಗೆ ತಂಪನೆರೆಯುತ್ತಿದೆ. ವಯಸ್ಸಿನ ಭೇದ ಮರೆತು ಮಹಿಳೆಯರು, ವೃದ್ಧರು, ಮಕ್ಕಳು ಹೋಳಿಯಲ್ಲಿ ಮಿಂದೆದ್ದಿದ್ದಾರೆ. ಕಾಮಣ್ಣನ ದಹನ ಬಳಿಕ ಬೆಳಿಗ್ಗೆಯಿಂದಲೇ ಹೋಳಿ ಆಚರಣೆ ಜೋರಾಗಿತ್ತು. ಬಳ್ಳಾರಿಯಲ್ಲಿ ಹೋಳಿ ಸಂಭ್ರಮ ಮನೆ ಮಾಡಿದೆ. ಪರಸ್ಪರ ಬಣ್ಣ ಎರಚಿ ಜನರು ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದ್ರು. ಯುವಕರು ಮಡಿಕೆ ಹೊಡೆಯುವ ಮೂಲಕ ಹೋಳಿ ಹಬ್ಬ ಆಚರಿಸಿದ್ರು. ನಗರದ ಜೇನ್ ಮಾರ್ಕೆಟ್ನಲ್ಲಿ ಯುವತಿಯರು, ಮಹಿಳೆಯರು ಬಣ್ಣದ ರಂಗಿನ ಲೋಕದಲ್ಲಿ ಮುಳುಗಿದ್ರು. ಶಾಸಕ ಪ್ರಭು ಚೌಹಾಣ್ ಕುಟುಂಬಸ್ಥರೊಂದಿಗೆ ಸೇರಿ ಬೀದರ್ನಲ್ಲಿ ವಿಶೇಷವಾಗಿ ಹೋಳಿ ಸೆಲೆಬ್ರೇಟ್ ಮಾಡಿದ್ರು. ಕುಣಿತಾಳೋ ಕುಣಿತಾಳೋ ಜಿಂಕೆ ಹಾಗೆ ಕುಣಿತಾಳೋ ಜನಪದ ಹಾಡಿಗೆ ಭರ್ಜರಿ ಸ್ಟೆಪ್ ಹಾಕಿದ್ರು. ಕಾರ್ಯಕರ್ತರು ಅಭಿಮಾನಿಗಳಿಗೆ ಬಣ್ಣ ಹಚ್ಚಿ ಸಂಭ್ರಮಿಸಿದ್ರು. ಉಡುಪಿಯಲ್ಲಿ ಕುಡುಬಿ ಸಮುದಾಯದ ಹೋಳಿ. ಮಲ್ಲಿಕಾರ್ಜುನ ದೇವರ ನಾಮಸ್ಮರಣೆ, ಕುಣಿತ ಸೇವೆ. ನಾಡಿನಾದ್ಯಂತ ಹೋಳಿ ಹುಣ್ಣಿಮೆಯ ಸಂಭ್ರಮ ನಡೆಯುತ್ತಿದೆ.
ಬಣ್ಣದ ಪುಡಿ, ರಂಗಿನ ನೀರು ಎರಚಿ ಜನ ಹೋಳಿ ಆಚರಣೆ ಮಾಡುತ್ತಿದ್ದಾರೆ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನಲ್ಲಿ ಕುಡುಬಿ ಸಮುದಾಯ ಸಾಂಪ್ರದಾಯಿಕ ಹೋಳಿ ಆಚರಣೆಯಲ್ಲಿ ತೊಡಗಿಸಿಕೊಂಡಿದೆ. ವಿಭಿನ್ನ ವೇಷಭೂಷಣ, ಹೂವಿನ ಅಲಂಕಾರ ಮಾಡಿ ಗುಮ್ಟಿ ನುಡಿಸುತ್ತಾ, ಹಾಡು ಹಾಡುತ್ತಾ ಸಾಂಪ್ರದಾಯಿಕ ಹೆಜ್ಜೆ ಹಾಕಿ ಕುಣಿಯುತ್ತಾರೆ. ಮಲ್ಲಿಕಾರ್ಜುನ ದೇವರ ಭಕ್ತರಾಗಿರುವ ಕುಡುಬಿ ಸಮುದಾಯದ ನೂರಾರು ಜನ 1 ವಾರಗಳ ಕಾಲ ಕೂಡುಕಟ್ಟಿನ ಕುಟುಂಬದ ಮನೆಗಳಿಗೆ ಆಹ್ವಾನ ನೀಡಿದ ಕಡೆ ತೆರಳಿ ನೃತ್ಯ ಸೇವೆಯನ್ನು ನೀಡುತ್ತಿದ್ದಾರೆ. ಹೋಳಿ ಹಬ್ಬ ದುಷ್ಕರ್ಮಿಗಳ ಅಟ್ಟಹಾಸ. ಸಾರಿಗೆ ಬಸ್ಗೆ ಕಲುಷಿತ ಬಣ್ಣ ಎರಚಿದ ಕಿಡಿಗೇಡಿಗಳು. ಬಸ್ನಲ್ಲಿದ್ದ ಹಲವು ವಿದ್ಯಾರ್ಥಿಗಳು ಅಸ್ವಸ್ಥ. ಗದಗದಲ್ಲಿ ಹೋಳಿ ಹಬ್ಬವನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಕಿಡಿಗೇಡಿಗಳು ಸಾರಿಗೆ ಬಸ್ ಮೇಲೆ ಮೊಟ್ಟೆ, ಸಗಣಿ, ಮಣ್ಣು, ಗೊಬ್ಬರ, ಕಲುಷಿತ ಬಣ್ಣ ಎರಚಿ ಎಸ್ಕೇಪ್ ಆಗಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಸ್ನಲ್ಲಿದ್ದ ಹಲವು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದುಷ್ಕರ್ಮಿಗಳ ವಿರುದ್ಧ ಕ್ರಮಕ್ಕೆ ಪೋಷಕರು ಒತ್ತಾಯಿಸಿದ್ದಾರೆ. ಇನ್ನು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಣ್ಣದ ಹಬ್ಬದ ರಂಗು ಜೋರಾಗಿತ್ತು. ಜನ ತಮ್ಮ ಕೆಲಸದೊತ್ತಡ, ಟೆನ್ಷನ್ ಮರೆತು ಹೋಳಿ ಆಚರಿಸಿ ಖುಷಿ ಪಟ್ರು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ನಮ್ಮ ಕಡೆ ಎಲ್ಲ ಹೋಳಿ ಹಬ್ಬ ಬಂದರೆ ಕಾಮಣ್ಣನ ಕೂರಿಸ್ತಾರೆ. ಕಾಮಣ್ಣನೆಲ್ಲ ಇಟ್ಟು ಅದಾದ ಮೇಲೆ ಆವತ್ತಿನ ದಿನ ಬೆಳಗಿನ ಜಾವದಲ್ಲಿ ಅದನ್ನು ಕಾಮಣ್ಣನ ದಹಿಸಿ ತದನಂತರ ಬಣ್ಣ ಆಡೋಕ್ಕೆ ಶುರು ಮಾಡ್ತಾರೆ. ಬಟ್ ಈ ಕಡೆಗೆಲ್ಲ ಇರೋದೇ ಇಲ್ಲಪ್ಪ. ದಕ್ಷಿಣ ಕರ್ನಾಟಕಕ್ಕೆ ಬಂದುಬಿಟ್ರೆ ಅದು ಕಾಣಿಸೋದೇ ಇಲ್ಲ. ನಮ್ಮ ಕಡೆ ಎಲ್ಲ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಜೋರು. ಏನೋ ಕೆಲವು ಕಡೆಗಳು ಒಂದೊಂದು ಟೇಸ್ಟು.